ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಎಲ್ಲ ವಿಷಯಗಳನ್ನ ಬೇಗ ತಲುಪಿಸ್ತೀನಿ. ಹಾಗೆ SSLC ರಿಸಲ್ಟ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ SSLC ಸ್ಟೂಡೆಂಟ್ಸ್ಗಳು ರಿಸಲ್ಟ್ ಯಾವಾಗ ಅಂತ. ಸೊ ಏಪ್ರಿಲಲ್ಲಿ ಬರಬೇಕಾಗಿತ್ತು ನಿಮ್ಮ ರಿಸಲ್ಟ್ಸ್ಗಳು. SSLC ಸ್ಟೂಡೆಂಟ್ಗಳು ಅಂದರೆ 2024 ಬ್ಯಾಚ್ ಅವ್ರದ್ದು ನಾನು ಹೇಳ್ತಿರೋದು. SSLCದು ರಿಸಲ್ಟು ಏಪ್ರಿಲಲ್ಲೇ ಬರಬೇಕಾಗಿತ್ತು. ಯಾಕೆ ಬಂದಿಲ್ಲ ಅಂತಂದರೆ ಬೆಂಗಳೂರು ಯೂನಿವರ್ಸಿಟಿಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಏಪ್ರಿಲ್ 29ಗೆ ಬರಬೇಕಾಗಿತ್ತು. ಸೊ ಬರ್ತಾ ಇಲ್ಲ ಇವಾಗ. ಯಾಕೆ ಅಂತಂದರೆ ಯೂನಿವರ್ಸಿಟಿಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ. ಯಾಕಂದರೆ ಎಲ್ಲ ಥರದಲ್ಲೂ ಎಲೆಕ್ಷನ್ ಡ್ಯೂಟಿಗಳಿರೋದ್ರಿಂದ ಟೀಚರ್ಸೇ ಆಗಲಿ, ಯಾರೇ ಆಗಲಿ, ಲೆಕ್ಚರರ್ಸೇ ಆಗಲಿ, ಅಂದರೆ ವ್ಯಾಲ್ಯೂಯೇಷನ್ ಮಾಡೋಕ್ಕೋಸ್ಕರ ಅವ್ರನ್ನ ವ್ಯಾಲ್ಯೂಯೇಷನ್ ಮಾಡೋರನ್ನೆಲ್ಲ ಎಲೆಕ್ಷನ್ ಡ್ಯೂಟಿಗೆ ಹಾಕಿದ್ದಾರೆ. ಸೊ ಎಲೆಕ್ಷನ್ ಇರೋದ್ರಿಂದ ಅವರು ಮಧ್ಯದಲ್ಲಿ ಒಂದು 4-5 ಡೇಸು ಅವರಿಗೆ ಫ್ರೀ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅವರು ವ್ಯಾಲ್ಯೂಯೇಷನ್ ಮಾಡೋಕ್ಕಾಗೋದಿಲ್ಲ. ಒಂದು 5-4 ಡೇಸು ಡಿಲೇ ಆಗುತ್ತೆ. ಸೊ ಅದಕ್ಕೋಸ್ಕರ ಅವರು 29ಗೆ ಇಟ್ಟಿದ್ರು ನಿಮ್ಮ ರಿಸಲ್ಟ್ನ, ಅಂದರೆ SSLC ರಿಸಲ್ಟ್ನ 29ಗೆ ಇಟ್ಟಿದ್ರು. ಸೊ ಅದು ಡಿಲೇ ಆಗಿದೆ. ಸೊ ಯಾವಾಗಾಗಿದೆ ನಿಮಗೆಲ್ಲ ಹೇಳಿದರು, ನಿಮ್ಮ ಸ್ಕೂಲ್ಗಳೆಲ್ಲ ಹೇಳಿರ್ತಾರೆ. ಬಟ್ ಅದು ಕರೆಕ್ಟ್ ಅಲ್ಲ. 29ಗೆ ಅಂತ 100% ಅದು ಡಿಕ್ಲೇರ್ ಆಗಿತ್ತು, ಅಂದರೆ ಏಪ್ರಿಲ್ 29ಗೆ. ಬಟ್ ಅದು ಕ್ಯಾನ್ಸಲ್ ಆಗಿದೆ. ಮತ್ತು ಯಾವಾಗ ಬರುತ್ತೆ ಅಂದರೆ ಈ ಸಲ ಎಕ್ಸಾಮ್ ಏನಾದರೂ ಎಲೆಕ್ಷನ್ಸ್ ಎಲ್ಲ ಮುಗ್ದಾದ್ಮೇಲೂ ಡಿಲೇ ಆಗುತ್ತಾ? ಆಗ್ಬೋದು. ಯಾಕಂದರೆ ಎಲೆಕ್ಷನ್ ಕೆಲಸ ನಡೀತಿರೋದ್ರಿಂದ ನಿಮಗೆ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಎಲ್ಲ ಲೆಕ್ಚರರ್ಸ್ಗಳು, ಅಂದರೆ ಟೀಚರ್ಸೇ ಆಗಲಿ, ಲೆಕ್ಚರರ್ಸೇ ಯಾರೇ ಆದರೂ ಸಹಿತ ಅವ್ರನ್ನ ಡ್ಯೂಟಿಗೆ ಹಾಕಿರ್ತಾರೆ, ಎಲೆಕ್ಷನ್ ಡ್ಯೂಟಿಗೆ. ಸೊ ಅದಕ್ಕೋಸ್ಕರ ಅವ್ರು ಯಾರು ವ್ಯಾಲ್ಯೂಯೇಷನ್ ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಮ ರಿಸಲ್ಟ್ ಬಂದು ಮೇ 3, ಅಂದರೆ ಮೇ ತಿಂಗಳಲ್ಲಿ ನಿಮಗೆ 3ನೇ ತಾರೀಕು ಬರುತ್ತೆ ಅಂತ ಇವಾಗ ನಮಗೆ ಯೂನಿವರ್ಸಿಟಿಯಿಂದ ಬಂದಿರೋ ಇನ್ಫಾರ್ಮೇಷನ್ನು. ಸೊ ಅದು ಪಕ್ಕಾ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ರೀಸೆಂಟಾಗಿ ಸೆಕೆಂಡ್ PU ರಿಸಲ್ಟ್ ಬಂದಿರೋದೇ ದೊಡ್ಡ ವಿಷಯ ಅಂತ ಹೇಳ್ಬೋದು. ಯಾಕಂದರೆ SSLC ಇದು ಎಲೆಕ್ಷನ್ ಇರೋದ್ರಿಂದ ಡಿಲೇ ಆಗ್ಬೋದು, ಆಗದೇನೂ ಇರ್ಬೋದು. ಮೇ 3 ಬಂದು ಕನ್ಫರ್ಮ್ ಅಂತ ಹೇಳಿದ್ದಾರೆ. ಬಟ್ ಅದು ಬರ್ದೇನೂ ಇರ್ಬೋದು. ಸೊ ಯಾರೂ ಹೋಪ್ ಇಟ್ಕೊಬೇಡಿ, ಮೇ 3 ಬರುತ್ತೆ ಅಂತ ಟೆನ್ಷನ್ ಕೂಡ ಆಗಬೇಡಿ. ಆರಾಮಾಗೆ, ಯಾಕಂದರೆ ಇನ್ನೂ ನಿಮ್ಮದು ನಿಧಾನಕ್ಕೆ ಬಂದರೆ ಒಳ್ಳೆಯದೇ ಅಂದ್ಕೊತೀನಿ. ಯಾಕಂದರೆ ಬೇಗ ಕೆಲಸ ಆಗಬೇಕು ಅಂತ ನಿಮ್ಮ ಪೇಪರ್ನ ಹೆಂಗೆ ಬೇಕೋ ಹಂಗೆ ಮಾಡಿರೋ ಚಾನ್ಸು ಇರುತ್ತೆ. ಸೊ ನಿಧಾನಕ್ಕೆ ಬಂದರೆ ರಿಸಲ್ಟು ತುಂಬ ಒಳ್ಳೆಯದಂತ ಹೇಳ್ತೀನಿ. ಮೇ 3ಕ್ಕೆ ನಿಮ್ಮ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹೋಪ್ಸ್ ಇಟ್ಕೊಂಡಿರಿ, ಬಟ್ ನಾಟ್ ಶೋರ್. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಮರೀದೇ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.